ಬಿಡದಿ ಟೌನ್ಶಿಪ್ ಕನ್ನಡಿಗರ ಕರಾಳ ಭವಿಷ್ಯದ ದರ್ಶನ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಮಾತನಾಡ್ತಿರೋದು ಕೇವಲ ಒಂದು ವಿಡಿಯೋಗಾಗಿ ಅಲ್ಲ, ಅಥವಾ ಒಂದಿಷ್ಟು ಲೈಕ್ಸ್ ಕಮೆಂಟ್ಸ್ ಗಿಟ್ಟಿಸಿಕೊಳ್ಳೋದಕ್ಕಲ್ಲ. ನನ್ನ ಎದೆಯೊಳಗೆ ಒಂದು ಬೆಂಕಿ ಹೊತ್ಕೊಂಡಿದೆ. ಆ ಬೆಂಕಿ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲೂ ಹೊತ್ತಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಕಣ್ಣೆದುರಲ್ಲೇ ನಾವು ಉಸಿರಾಡುತ್ತಿರುವಾಗಲೇ ನಮ್ಮ ಕತ್ತು ಹಿಸುಕುತ್ತಿರುವ ಒಂದು ಜೀವಂತ ದುರಂತದ ಬಗ್ಗೆ ಇವತ್ತು ನಾನು ಮಾತನಾಡಲೇಬೇಕು. ಬೆಂಗಳೂರು ನಮ್ಮ ನಾಡಿನ ರಾಜಧಾನಿ. ಒಂದು ಕಾಲದಲ್ಲಿ ಇದು ಕನ್ನಡಿಗರ ಹೆಮ್ಮೆಯಾಗಿತ್ತು. ಆದರೆ ಇವತ್ತು ಬೆಂಗಳೂರಿನ ಹೃದಯ ಭಾಗಗಳಲ್ಲಿ ನಿಂತು ನಾನು ಕನ್ನಡಿಗ ಅಂತ ಎದೆತಟ್ಟಿ ಹೇಳಿಕೊಳ್ಳುವ ಪರಿಸ್ಥಿತಿ ಇದೆಯಾ? ನಮ್ಮದೇ ಊರಿನಲ್ಲಿ, ನಮ್ಮದೇ ನೆಲದಲ್ಲಿ ನಾವು ಪರಕೀಯರಾಗಿದ್ದೀವಿ. ಇದೇ ಕರಾಳ ಇತಿಹಾಸ ಈಗ ಬೆಂಗಳೂರಿನ ಅಂಚಿನಲ್ಲಿರುವ ಅಪ್ಪಟ ಹಳ್ಳಿ ಸೊಗಡಿನ ಹಸಿರು ಹೊದಿಕೆಯ ಬಿಡದಿಯ ಕಡೆಗೆ ಹೆಜ್ಜೆ ಹಾಕಿದೆ. ಬಿಡದಿ ಅಂದ್ರೆ ನಮಗೆಲ್ಲ ಏನು ನೆನಪಾಗುತ್ತೆ? ಬಿಸಿ ಬಿಸಿ ತಟ್ಟೆ ಇಡ್ಲಿ, ಆ ಹೈವೇ ಪಕ್ಕದ ಹೋಟೆಲ್ಗಳು, ಅಲ್ಲಿನ ಜನರ ಮುಗ್ಧ ನಗು, ರಾಗಿ ಹೊಲಗಳು, ಮಾವಿನ ತೋಪುಗಳು, ಇವಿಷ್ಟೇ ಅಲ್ವಾ? ಆದರೆ ಈಗ ಈ ಬಿಡದಿಯ ಮೇಲೆ ದೆಹಲಿ, ಮುಂಬೈ, ಗುಜರಾತಿನ ರಿಯಲ್ ಎಸ್ಟೇಟ್ ಕುಳಗಳ ಬಂಡವಾಳ ಶಾಹಿಗಳ ಕಣ್ಣು ಬಿದ್ದಿದೆ. ಟೌನ್ಶಿಪ್, ಸ್ಮಾರ್ಟ್ ಸಿಟಿ ಅನ್ನೋ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿಕೊಂಡು ಸುಮಾರು 1000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಒಂದು ಬೃಹತ್ ಕಾಂಕ್ರೀಟ್ ಕಾಡನ್ನು ನಿರ್ಮಿಸಲು ಸಕಲ ಸಿದ್ಧತೆಗಳು ನಡೆದಿವೆ. ನಾವು ಕನ್ನಡಿಗರು ಅಭಿವೃದ್ಧಿ ಅಂದ್ರೆ ಬಹಳ ಬೇಗ ಮರಳಾಗಿ ಬಿಡ್ತೀವಿ. ಅಗಲವಾದ ರಸ್ತೆ, ಗಾಜಿನ ಬಿಲ್ಡಿಂಗ್, ದೊಡ್ಡ ದೊಡ್ಡ ಮಾಲುಗಳು ಬಂದರೆ ಅದೇ ಸ್ವರ್ಗ ಅಂತ ನಂಬಿದ್ದೀವಿ. ಆದರೆ ಈ ಸ್ವರ್ಗದ ಅಡಿಪಾಯದಲ್ಲಿ ಯಾರ ರಕ್ತ ಇದೆ, ಯಾರ ಕಣ್ಣೀರು ಇದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀವಾ? ಈ ಬಿಡದಿಯ ಟೌನ್ಶಿಪ್ ಕೇವಲ ಒಂದು ಪ್ರಾಜೆಕ್ಟ್ ಅಲ್ಲ ಗುರು. ಇದು ನಮ್ಮ ಕನ್ನಡದ ಅಸ್ಮಿತೆಯನ್ನು, ನಮ್ಮ ಭಾಷೆಯನ್ನು, ನಮ್ಮ ನೆಲವನ್ನು ನುಂಗಿ ನೀರು ಕುಡಿಯಲು ಬರುತ್ತಿರುವ ಒಂದು ರಕ್ಕಸ ಸುನಾಮಿ. ಯೋಚನೆ ಮಾಡಿ, ಬಿಡದಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿರುವ ನಮ್ಮ ರೈತರ ಕತೆ ಏನಾಗುತ್ತಿದೆ ಗೊತ್ತಾ? ತಲೆಮಾರುಗಳಿಂದ ಆ ಭೂಮಿಯನ್ನು ನಂಬಿಕೊಂಡು ರಾಗಿ, ಜೋಳ, ತರಕಾರಿ ಬೆಳೆದುಕೊಂಡು ನೆಮ್ಮದಿಯ ಊಟ ಮಾಡಿಕೊಂಡು ಬದುಕುತ್ತಿದ್ದ ಮುಗ್ಧ ರೈತರು ಇವರು. ಈಗ ಏನಾಗ್ತಿದೆ? ಸರ್ಕಾರ ಮತ್ತೆ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಒಟ್ಟಾಗಿ ಸೇರಿಕೊಂಡು ಈ ರೈತರ ಮನೆ ಬಾಗಿಲಿಗೆ ಹೋಗ್ತಾರೆ. ನಿಮ್ಮ ಜಮೀನಿಗೆ ಕೋಟಿ ಕೋಟಿ ಹಣ ಕೊಡ್ತೀವಿ, ನಿಮ್ಮ ಮಕ್ಕಳು ಐಷಾರಾಮಿಯಾಗಿ ಇರಬಹುದು, ಕಾರುಗಳಲ್ಲಿ ತಿರುಗಾಡಬಹುದು ಅಂತ ಆಸೆ ಹುಟ್ಟಿಸ್ತಾರೆ. ಒಂದಷ್ಟು ಜನ ಅಮಾಯಕರು ಆ ದುಡ್ಡಿಗೆ ಆಸೆ ಬಿದ್ದು ಭೂಮಿ ಕೊಡ್ತಾರೆ. ಇನ್ನು ಕೆಲವರು ನನ್ನ ಪ್ರಾಣ ಹೋದರೂ ನನ್ನ ತಾಯಿ ಅಂತಿರುವ ಭೂಮಿಯನ್ನು ಬಿಟ್ಟು ಕೊಡಲ್ಲ ಅಂತ ಕೂತರೆ ಅವರ ಮೇಲೆ ನಾನಾ ರೀತಿಯ ಒತ್ತಡ, ಬೆದರಿಕೆ, ಕಾನೂನಿನ ಕುಣಿಕೆ, ಕೊನೆಗೆ ಬೇರೆ ದಾರಿ ಇಲ್ಲದೆ ಅವರಿಗೂ ಆ ಭೂಮಿಯನ್ನು ಬಿಟ್ಟು ಕೊಡುವ ಕರ್ಮ ಒದಗುತ್ತದೆ. ಭೂಮಿ ಕಳೆದುಕೊಂಡ ರೈತ ಏನಾಗ್ತಾನೆ ಗುರು? ಕೈಗೆ ಒಂದಷ್ಟು ಕೋಟಿ ಹಣ ಬರುತ್ತೆ ನಿಜ. ಆ ಹಣವನ್ನು ಇಟ್ಟುಕೊಂಡು ಒಂದು ದೊಡ್ಡ ಮನೆ ಕಟ್ತಾನೆ, ಒಂದು SUV ಕಾರ್ ತಗೊಳ್ತಾನೆ. ಆದರೆ ಬ್ಯಾಂಕ್ ಅಕೌಂಟ್ ನಲ್ಲಿರೋ ದುಡ್ಡು ಕರಗಲು ಎಷ್ಟು ದಿನ ಬೇಕು? ಒಂದು 3 ವರ್ಷ, ಇಲ್ಲ 5 ವರ್ಷ. ಆಮೇಲೆ ಯಾವ ಕಸುಬು ಗೊತ್ತಿಲ್ಲದ ಆ ರೈತ ದುಡ್ಡೆಲ್ಲ ಖಾಲಿಯಾದ ಮೇಲೆ ಬೀದಿಗೆ ಬೀಳ್ತಾನೆ. ಎಂತ ವಿಪರ್ಯಾಸ ನೋಡಿ! ಯಾವ ಜಾಗದಲ್ಲಿ ಆ ರೈತ ನಿಂತು ನೇಗಿಲೆ ಹಿಡಿದು ಉಳುಮೆ ಮಾಡುತ್ತಿದ್ದನೋ ಅದೇ ಜಾಗದಲ್ಲಿ ಇವತ್ತು ಒಂದು 50 ಅಂತಸ್ತಿನ ಅಪಾರ್ಟ್ಮೆಂಟ್ ತಲೆ ಎತ್ತಿ ನಿಲ್ಲುತ್ತದೆ. ಆ ಅಪಾರ್ಟ್ಮೆಂಟ್ ಗೇಟ್ ಮುಂದೆ ನಮ್ಮದೇ ಕನ್ನಡಿಗ, ನಮ್ಮದೇ ರೈತನ ಮಗ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಲ್ಲಬೇಕು. ಕಾರು ಒಳಗೆ ಬರುವಾಗ ಸಲ್ಯೂಟ್ ಹೊಡೆಯಬೇಕು. ನಮ್ಮಪ್ಪನ ಜಮೀನಿನಲ್ಲಿ ಕಟ್ಟಿದ ಬಿಲ್ಡಿಂಗ್ಗೆ ನಾನೇ ಗೇಟ್ ಕಾಯಬೇಕಾದ ದುಸ್ಥಿತಿ. ಇದನ್ನ ಗುರು ನಾವು ಅಭಿವೃದ್ಧಿ ಅನ್ನೋದು? ಇದು ಅಭಿವೃದ್ಧಿ ಅಲ್ಲ, ಇದು ಕನ್ನಡಿಗರ ಮಾರಣ ಹೋಮ. ಕನ್ನಡಿಗರೇ ಕಟ್ಟುವ ಕಾಂಕ್ರೀಟ್ ಗೋರಿಗಳು. ಇನ್ನು ಭಾಷೆಯ ವಿಚಾರಕ್ಕೆ ಬರೋಣ. ಬಿಡದಿಯಲ್ಲಿ ಈ 1000 ಎಕರೆಯ ಟೌನ್ಶಿಪ್ ನಿರ್ಮಾಣವಾದರೆ ಅಲ್ಲಿಗೆ ಯಾರು ಬಂದು ವಾಸ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಆ 20 ಕೋಟಿ 30 ಕೋಟಿ ಬೆಲೆಯ ವಿಲ್ಲಾಗಳನ್ನು, 5 ಕೋಟಿ ಬೆಲೆಯ ಫ್ಲಾಟ್ಗಳನ್ನು ಕೊಂಡುಕೊಳ್ಳುವ ತಾಕತ್ತು ನಮ್ಮ ಸಾಮಾನ್ಯ ಕನ್ನಡಿಗನಿಗೆ ಇದೆಯಾ? ನಮ್ಮ ಬಿಡದಿಯ ಲೋಕಲ್ ಹುಡುಗನಿಗೆ ಇದೆಯಾ? ಖಂಡಿತ ಇಲ್ಲ. ಅಲ್ಲಿ ಬಂದು ಸೇರಿಕೊಳ್ಳುವವರು ಯಾರು ಅಂದ್ರೆ ದೆಹಲಿ, ಪಂಜಾಬ್, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾದಿಂದ ಬರುವ IT ಕುಳಗಳು, ಬೃಹತ್ ಉದ್ಯಮಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳ ಸಿಇಒಗಳು. ಕೇವಲ ಒಂದು 10 ವರ್ಷಗಳಲ್ಲಿ ಬಿಡದಿಯ ಜನಸಂಖ್ಯೆಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ನಾಳೆ ಹಿಂದಿ ಮತ್ತು ಇಂಗ್ಲಿಷ್ ಮಾತನಾಡುವವರೇ ತುಂಬಿ ತುಳುಕುತ್ತಾರೆ. ಹೊರ ರಾಜ್ಯದವರು ನಮ್ಮ ಊರಿಗೆ ಬಂದ ತಕ್ಷಣ ಏನಾಗುತ್ತೆ ಗೊತ್ತಾ? ಅವರು ನಮ್ಮ ನೆಲದ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು ಗೌರವಿಸುವುದಿಲ್ಲ. ಅವರಿಗೆ ಕೇವಲ ಅವರ ಸೌಕರ್ಯ ಬೇಕು ಅಷ್ಟೇ. ಅವರು ಬಂದ ಮೇಲೆ ಬಿಡದಿಯ ಸುತ್ತಮುತ್ತ ಇಂಟರ್ನ್ಯಾಷನಲ್ ಶಾಲೆಗಳು ಹುಟ್ಟಿಕೊಳ್ಳುತ್ತವೆ. ಅಲ್ಲಿ ಕನ್ನಡದ ಒಂದು ಅಕ್ಷರವೂ ಇರುವುದಿಲ್ಲ. ಹೈಫೈ ಆಸ್ಪತ್ರೆಗಳು ಬರುತ್ತವೆ. ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೂತಿರುವವಳಿಗೆ ಕನ್ನಡ ಬರುವುದಿಲ್ಲ. ಭಯ್ಯ ಏಕ್ ಚಾಯ್ ದೇನಾ, ಯೇ ರಾಸ್ತಾ ಕಿಧರ್ ಜಾತಾ ಹೈ ಅನ್ನೋ ಮಾತುಗಳು ನಮ್ಮ ಕಿವಿಗೆ ಅಪ್ಪಳಿಸುತ್ತವೆ.
ನೀವು ಬಿಡದಿಯ ನಿಮ್ಮದೇ ಊರಿನ ಯಾವುದೋ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ 1 ಕೆಜಿ ಸಕ್ಕರೆ ಕೊಡಿ ಅಂತ ಕೇಳಿದ್ರೆ ಕೌಂಟರ್ ನಲ್ಲಿರುವವನು ನಿಮ್ಮನ್ನು ವಿಚಿತ್ರವಾಗಿ ನೋಡಿ ಕ್ಯಾ ಬೋಲ್ ರಹಾ ಹೈ ಬಾಯ್, ಹಿಂದಿ ಮೇ ಬಾತ್ ಕರೋ ಅಂತ ನಿಮ್ಮನ್ನೇ ದಬಾಯಿಸುವ ಕಾಲ ಬಹಳ ದೂರವಿಲ್ಲ. ನಮ್ಮ ತಟ್ಟೆ ಇಡ್ಲಿ ಹೋಟೆಲ್ಗಳು ಮಾಯವಾಗಿ ಅಲ್ಲಿ ಚಾಟ್ಸ್, ವಡಾಪಾವ್, ಪಂಜಾಬಿ ಧಾಬಾಗಳು ರಾರಾಜಿಸುತ್ತವೆ. ನಮ್ಮ ಕನ್ನಡಿಗರು ತಮ್ಮದೇ ಊರಿನಲ್ಲಿ ತಮ್ಮದೇ ಭಾಷೆಯನ್ನು ಮಾತನಾಡಲು ಭಯಪಡುವ, ಸಂಕೋಚ ಪಡುವ ವಾತಾವರಣ ಸೃಷ್ಟಿಯಾಗುತ್ತದೆ. ಇದಕ್ಕಿಂತ ದೊಡ್ಡ ನೋವು, ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ? ಶ್ರೀಮಂತರ ಸ್ವರ್ಗದಲ್ಲಿ ಬಡ ಕನ್ನಡಿಗನ ನರಕ. ಇದು ಕೇವಲ ಭಾಷೆಯ ಸಮಸ್ಯೆ ಅಲ್ಲ, ಇದು ವರ್ಗ ಸಂಘರ್ಷ, ಅಂದ್ರೆ ಕ್ಲಾಸ್ ವಾರ್. ಟೌನ್ಶಿಪ್ ಒಳಗೆ ಇರುವವರ ಜೀವನ ಶೈಲಿಗೂ ಅದರ ಹೊರಗೆ ಬದುಕುವ ನಮ್ಮ ಕನ್ನಡಿಗರ ಜೀವನ ಶೈಲಿಗೂ ಅಜಗಜಾಂತರ ವ್ಯತ್ಯಾಸವಿರುತ್ತದೆ. ಒಳಗಡೆ ಇರುವವರಿಗೆ 24 ಗಂಟೆ ನೀರು, ಕರೆಂಟು, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಟೆನ್ನಿಸ್ ಕೋರ್ಟ್, ಸೆಂಟ್ರಲೈಸ್ಡ್ ಎಸಿ. ಆದರೆ ಈ ಟೌನ್ಶಿಪ್ ನ ಗೋಡೆಯ ಆಚೆ ಇರುವ ನಮ್ಮ ಕನ್ನಡಿಗರ ಪಾಡೇನು? ಟೌನ್ಶಿಪ್ಗಳು ಬಂದ ತಕ್ಷಣ ಬಿಡದಿಯ ಸುತ್ತಮುತ್ತಲಿನ ಜಾಗದ ಬೆಲೆ, ಮನೆ ಬಾಡಿಗೆ ಗಗನಕ್ಕೇರುತ್ತದೆ. ತಿಂಗಳಿಗೆ 5,000 ರೂಪಾಯಿ ಬಾಡಿಗೆ ಕಟ್ಟುತ್ತಿದ್ದ ಕನ್ನಡಿಗ ಏಕಾಏಕಿ 25,000 ಕಟ್ಟಬೇಕಾದ ಪರಿಸ್ಥಿತಿ ಬರುತ್ತೆ. ಅಲ್ಲಿನ ಹೋಟೆಲ್ ತಿಂಡಿ ರೇಟ್, ದಿನಸಿ ರೇಟ್ ಎಲ್ಲವೂ ಡಬಲ್ ಆಗುತ್ತದೆ. ನಮ್ಮ ಲೋಕಲ್ ಜನರಿಗೆ ಅಲ್ಲಿನ ಜೀವನ ನಿರ್ವಹಣೆ ಸಾಧ್ಯವೇ ಆಗುವುದಿಲ್ಲ. ಆಗ ಅವರೆಲ್ಲ ಎಲ್ಲಿಗೆ ಹೋಗಬೇಕು? ತಮ್ಮ ಹುಟ್ಟೂರನ್ನು ಬಿಟ್ಟು ದೂರದ ಯಾವುದೋ ಕೊಳೆಗೇರಿಯಲ್ಲಿ ಅಥವಾ ಇನ್ನೂ ಯಾವುದೋ ಸಣ್ಣ ಹಳ್ಳಿಯಲ್ಲಿ ಹೋಗಿ ಬೀಡು ಬಿಡಬೇಕು. ಅಲ್ಲಿನ ವ್ಯಾಪಾರ ವಹಿವಾಟುಗಳೆಲ್ಲವೂ ಈ ಹೊರ ರಾಜ್ಯದ ಬಂಡವಾಳಶಾಹಿಗಳ ಕೈವಶವಾಗುತ್ತದೆ. ನಮ್ಮ ಬಿಡದಿಯ ಯುವಕ ಒಂದು ಸಣ್ಣ ಮೊಬೈಲ್ ಅಂಗಡಿ ಇಟ್ಟುಕೊಂಡು ಬದುಕುತ್ತಿರುತ್ತಾನೆ. ಈ ಟೌನ್ಶಿಪ್ ಬಂದ ಮೇಲೆ ಅದರೊಳಗೆ ಅಂಬಾನಿ, ಅದಾನಿಗಳ ದೊಡ್ಡ ದೊಡ್ಡ ರಿಟೇಲ್ ಚೈನ್ಗಳು, ಮಾಲ್ಗಳು ಬರುತ್ತವೆ. ಇವರ ಆಫರ್ಗಳ ಮುಂದೆ ನಮ್ಮ ಕನ್ನಡಿಗನ ಸಣ್ಣ ಅಂಗಡಿ ನಿಲ್ಲಲು ಸಾಧ್ಯವೇ? ವ್ಯಾಪಾರವಿಲ್ಲದೆ ಅವನು ಅಂಗಡಿ ಮುಚ್ಚಿಕೊಂಡು ಅದೇ ಮಾಲ್ನಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳುವ ದುರಂತ ನಡೆಯುತ್ತದೆ. ನಮ್ಮ ಜನರನ್ನು ಆರ್ಥಿಕವಾಗಿ ಹತ್ತಿಕ್ಕಿ ಅವರನ್ನು ಕೇವಲ ಕೂಲಿ ಕಾರ್ಮಿಕರನ್ನಾಗಿ, ಸೇವಕರನ್ನಾಗಿ ಉಳಿಸಿಕೊಳ್ಳುವ ವ್ಯವಸ್ಥಿತ ಹುನ್ನಾರ ಇದು. ವೈಟ್ಫೀಲ್ಡ್ ಮತ್ತು ಸರ್ಜಾಪುರದಿಂದ ಕಲಿಯದ ಪಾಠಗಳು. ನಾವು ಕನ್ನಡಿಗರು ಇತಿಹಾಸದಿಂದ ಪಾಠವನ್ನೇ ಕಲಿಯುವುದಿಲ್ಲ ಅನ್ನೋದಕ್ಕೆ ಈ ಬಿಡದಿಯ ಪ್ರಾಜೆಕ್ಟ್ ಒಂದು ದೊಡ್ಡ ಉದಾಹರಣೆ. ಒಂದು 20-25 ವರ್ಷಗಳ ಹಿಂದೆ ಹೋಗಿ ನೋಡಿ. ಇಂದಿನ ಐಟಿ ಹಬ್ಗಳಾದ ವೈಟ್ಫೀಲ್ಡ್, ಸರ್ಜಾಪುರ, ಎಲೆಕ್ಟ್ರಾನಿಕ್ ಸಿಟಿ, ಬೆಳ್ಳಂದೂರು ಇವೆಲ್ಲ ಏನಾಗಿದ್ದವು? ಅಪ್ಪಟ ಹಳ್ಳಿಗಳು. ಅಲ್ಲಿನ ಕೆರೆಗಳಲ್ಲಿ ನೀರು ತುಂಬಿ ತುಳುಕುತ್ತಿತ್ತು. ಅಲ್ಲಿನ ರೈತರು ನೆಮ್ಮದಿಯಿಂದ ವ್ಯವಸಾಯ ಮಾಡಿಕೊಂಡಿದ್ದರು. ಮಾರಿ ಹಬ್ಬ, ಊರ ಜಾತ್ರೆಗಳು ಅದ್ದೂರಿಯಾಗಿ ನಡೆಯುತ್ತಿದ್ದವು. ಇವತ್ತು ಅಲ್ಲಿಗೆ ಹೋಗಿ ನೋಡಿ, ಕಣ್ಣು ಹಾಯಿಸಿದಷ್ಟು ದೂರ ಕೇವಲ ಕಾಂಕ್ರೀಟ್ ಬಿಲ್ಡಿಂಗುಗಳು, ಟ್ರಾಫಿಕ್ ಜಾಮ್, ಹೊಗೆ, ಧೂಳು. ಅಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ಅಂತ ಟಾರ್ಚ್ ಬಿಟ್ಟು ಹುಡುಕಬೇಕು. ಆ ಊರಿನ ಮೂಲ ನಿವಾಸಿಗಳು ಏನಾದರೂ ಯಾರಿಗೂ ಗೊತ್ತಿಲ್ಲ. ಅವರ ಸಂಸ್ಕೃತಿ, ಅವರ ದೇವಸ್ಥಾನಗಳು, ಅವರ ಆಚರಣೆಗಳು ಎಲ್ಲವೂ ಈ ಅಭಿವೃದ್ಧಿಯ ಟಾರ್ ರೋಡಿನ ಕೆಳಗೆ ಹೂತು ಹೋಗಿವೆ. ಮಳೆ ಬಂದರೆ ಬೆಳ್ಳಂದೂರಿನಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುತ್ತದೆ. ಆಗ ಟ್ರ್ಯಾಕ್ಟರ್ ನಲ್ಲಿ ಕೂತು ಆಚೆ ಬರುವ ಈ ಐಟಿ ಕುಳಗಳು ಬೆಂಗಳೂರು ಈಸ್ ಡೆಡ್, ವರ್ಸ್ಟ್ ಸಿಟಿ ಅಂತ ನಮ್ಮ ಊರಿಗೆ ಬೈಯುತ್ತಾರೆ. ನಮ್ಮ ಊರಿನ ಕೆರೆಗಳನ್ನು ಮುಚ್ಚಿ ಬಿಲ್ಡಿಂಗ್ ಕಟ್ಟಿದ್ದೇ ಇವರು. ನಮ್ಮ ಊರಿನ ಪರಿಸರ ಹಾಳು ಮಾಡಿದ್ದೇ ಇವರು. ಆದರೂ ಬೈಗಳ ತಿನ್ನಬೇಕಾದವರು ಮಾತ್ರ ನಾವು ಕನ್ನಡಿಗರು. ಈಗ ಬಿಡದಿಗೂ ಅದೇ ಕಾಯಿಲೆ ಅಂಟಿಕೊಳ್ಳುತ್ತಿದೆ. ಕಾವೇರಿ ನೀರನ್ನು ನಮ್ಮ ರೈತರು ತಮ್ಮ ಜಮೀನಿಗೆ ಕೇಳಿದರೆ ಸರ್ಕಾರ ಕೊಡಲ್ಲ ಅಂತದೆ. ಆದರೆ ಈ ಟೌನ್ಶಿಪ್ ನಲ್ಲಿರುವ ಐಷಾರಾಮಿ ಸ್ವಿಮ್ಮಿಂಗ್ ಪೂಲ್ ಗಳಿಗೆ, ಅವರ ಬಾತ್ ಟಬ್ ಗಳಿಗೆ ದಿನದ 24 ಗಂಟೆಯೂ ಕಾವೇರಿ ನೀರು ಪೈಪುಗಳ ಮೂಲಕ ಹರಿಯುತ್ತದೆ. ಇದು ನ್ಯಾಯನ? ನಮ್ಮ ನೆಲದ ಸಂಪನ್ಮೂಲಗಳನ್ನು ಬಸಿದುಕೊಂಡು ಅವರು ಮಜಾ ಮಾಡ್ತಾರೆ. ಕೊನೆಗೆ ಕಸ, ಕೊಳಚೆ, ಟ್ರಾಫಿಕ್ ಅನ್ನು ನಮಗೆ ಬಿಟ್ಟು ಹೋಗ್ತಾರೆ. ಎದ್ದೇಳಿ, ಹೋರಾಡಿ. ನನ್ನ ಪ್ರೀತಿಯ ಕನ್ನಡದ ಯುವ ಜನತೆಯೇ, ನಿಮಗೊಂದು ನೇರವಾದ ಪ್ರಶ್ನೆ. ಇನ್ನೆಷ್ಟು ದಿನ ನಾವು ಹೀಗೆ ಕಣ್ಣು ಮುಚ್ಚಿಕೊಂಡು ಕಿವಿ ಮುಚ್ಚಿಕೊಂಡು ಕೂರೋಣ? ಕೈಯಲ್ಲಿರೋ ಮೊಬೈಲ್ ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು, ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡು ಕಾಲಹರಣ ಮಾಡೋ ಸಮಯ ಇದಲ್ಲ. ನಮ್ಮ ತಲೆಮಾರು ಈಗ ಒಂದು ಇತಿಹಾಸದ ತಿರುವಿನಲ್ಲಿ ನಿಂತಿದೆ. ನಾವು ಕೇವಲ ನವೆಂಬರ್ 1 ಬಂತು ಅಂದ್ರೆ ಕೆಂಪು ಹಳದಿ ಬಾವುಟ ಹಿಡಿದುಕೊಂಡು ಆಟೋಗೆ ಬಂಟಿಂಗ್ಸ್ ಕಟ್ಟಿಕೊಂಡು ಡಿಜೆ ಹಾಕಿ ಕುಣಿದು ಬಿಟ್ಟರೆ ನಮ್ಮ ಕನ್ನಡ ಪ್ರೇಮ ಮುಗಿಯಿತ. ಮರುದಿನ ಅದೇ ಆಟೋದಲ್ಲಿ ಹತ್ತುವ ಹಿಂದಿ ವಾಲನ ಜೊತೆ ನಾವು ಹಿಂದಿಯಲ್ಲೇ ಮಾತನಾಡುವ ಗುಲಾಮಗಿರಿಯಲ್ಲಿ ಬದುಕುತ್ತಿದ್ದೀವಲ್ಲ. ಇದು ನಮ್ಮ ಅಸ್ಮಿತೆಯ. ಭಾಷೆ ಅಂದ್ರೆ ಕೇವಲ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಪುಸ್ತಕಗಳಲ್ಲಿ ಇರೋದಲ್ಲ. ಭಾಷೆ ಬದುಕಬೇಕು ಅಂದ್ರೆ ಆ ಭಾಷೆಯನ್ನು ಆಡುವ ಜನ ಆ ನೆಲದಲ್ಲಿ ಆರ್ಥಿಕವಾಗಿ ಸಬಲರಾಗಿರಬೇಕು. ಅವರಿಗೆ ಉದ್ಯೋಗ ಇರಬೇಕು, ಅವರಿಗೆ ನೆಲೆ ಇರಬೇಕು. ಬಿಡದಿಯಲ್ಲಿ ನಮ್ಮವರನ್ನು ಒಕ್ಕಲೆಬ್ಬಿಸಿ ನಮ್ಮ ನೆಲವನ್ನು ಪರಕೀಯರಿಗೆ ಮಾರಿ ನಮ್ಮ ಭಾಷೆಯನ್ನು ಸಾಯಿಸುವ ಈ ಹುನ್ನಾರದ ವಿರುದ್ಧ ನಾವು ದನಿ ಎತ್ತಲೇಬೇಕು. ಸರ್ಕಾರಗಳು, ರಾಜಕಾರಣಿಗಳು ಯಾವತ್ತೂ ಈ ಬಂಡವಾಳಶಾಹಿಗಳ ಪರವಾಗಿಯೇ ಇರುತ್ತಾರೆ. ಅವರಿಗೆ ಕೇವಲ ಪರ್ಸೆಂಟೇಜ್, ಕಮಿಷನ್ ಮುಖ್ಯ.
ನಾಳೆ ಬಿಡದಿ ಏನಾದರೂ ಕನ್ನಡ ಏನಾದರೂ ಅವರಿಗೆ ಚಿಂತೆ ಇಲ್ಲ. ಆದರೆ ನಾವು ಹಾಗೆ ಇರಲು ಸಾಧ್ಯವಿಲ್ಲ. ನಾವು ಈ ಮಣ್ಣಿನ ಮಕ್ಕಳು. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನೋಡಿ. ಇಂದಿನಿಂದ ಸೀದಾ 2050ನೇ ಇಸವಿಗೆ ಹೋಗಿ ನಿಮ್ಮ ಮಗನೋ ಅಥವಾ ಮೊಮ್ಮಗನೋ ನಿಮ್ಮ ಜೊತೆ ಅದೇ ಬಿಡದಿಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರ್ತಾನೆ. ಸುತ್ತಮುತ್ತ ಬರೀ ಇಂಗ್ಲಿಷ್ ಬೋರ್ಡ್ಗಳು, ಹಿಂದಿ ಮಾತನಾಡುವ ಜನ. ಆಗ ನಿಮ್ಮ ಮಗ ಮೊಮ್ಮಗ ನಿಮ್ಮನ್ನ ಕೇಳ್ತಾನೆ, ಅಪ್ಪ ತಾತ, ಈ ಬಿಡದಿ ಮೊದಲು ನಮ್ದೇ ಆಗಿತ್ತಲ್ವಾ? ಇಲ್ಲಿ ಬರೀ ಕನ್ನಡಿಗರೇ ಇದ್ರಲ್ವಾ? ಮತ್ತೆ ಯಾಕೆ ನಮ್ಮ ಜಾಗವನ್ನು ಬೇರೆಯವರಿಗೆ ಬಿಟ್ಟು ಕೊಟ್ರಿ? ಅವತ್ತು ನೀವೆಲ್ಲ ಏನು ಮಾಡ್ತಿದ್ರಿ ಅಂತ ಕೇಳಿದ್ರೆ ಅವತ್ತು ಆ ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಲು ನಿಮ್ಮ ಬಳಿ ಯಾವ ಉತ್ತರ ಇರುತ್ತೆ? ಇಲ್ಲ ಮಗು, ನಾವೆಲ್ಲ ರೀಲ್ಸ್ ನೋಡ್ಕೊಂಡು IPL ಮ್ಯಾಚ್ ನೋಡ್ಕೊಂಡು ಬ್ಯುಸಿ ಇದ್ವಿ. ಅಭಿವೃದ್ಧಿ ಹೆಸರಲ್ಲಿ ನಮ್ಮನ್ನು ನಾವು ಮಾರಿಕೊಂಡ್ವಿ ಅಂತ ತಲೆ ತಗ್ಗಿಸಿ ನಿಲ್ಲಬೇಕಾಗುತ್ತೆ ಅಲ್ವಾ? ಆ ಪಾಪದ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಅಕಸ್ಮಾತ್ ಟೌನ್ಶಿಪ್ ಯೋಜನೆ ಜಾರಿಯಾಗಿ ಇವರು ಹೇಳುವ ಹೈಟೆಕ್ ಸಿಟಿ ತಲೆ ಎತ್ತಿ ಬಿಟ್ಟರೆ ಮುಂದೇನು? ಆಗಲೂ ನಾವು ಪ್ರತಿಭಟಿಸಬೇಕು. ಯಾವುದಕ್ಕೆ ಗೊತ್ತಾ? 80% ಉದ್ಯೋಗ ಕನ್ನಡಿಗರಿಗೆ ಮೀಸಲಾಗಿರಬೇಕು. ಅಲ್ಲಿನ ಪ್ರತಿಯೊಂದು ವ್ಯವಹಾರವು ಕಡ್ಡಾಯವಾಗಿ ಕನ್ನಡದಲ್ಲೇ ನಡೆಯಬೇಕು. ಸ್ಥಳೀಯ ರೈತರಿಗೆ ಪುನರ್ವಸತಿ ಕಲ್ಪಿಸಬೇಕು. ಇವೆಲ್ಲ ಆಗದೆ ಹೋದರೆ ಬಿಡದಿಯ ಒಂದು ಹಿಡಿ ಮಣ್ಣನ್ನು ಮುಟ್ಟಲು ಬಿಡುವುದಿಲ್ಲ ಅಂತ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು. ಇದು ಕೇವಲ ಬಿಡದಿಯ ಸಮಸ್ಯೆ ಅಲ್ಲ. ನೆಲಮಂಗಲ, ಮಾಗಡಿ, ಕನಕಪುರ, ಹೊಸಕೋಟೆ ಹೀಗೆ ನಾಳೆ ಇಡೀ ರಾಜ್ಯಕ್ಕೆ ಈ ಕ್ಯಾನ್ಸರ್ ಹರಡುತ್ತದೆ. ನಮ್ಮ ನೆಲ ಕಳೆದುಕೊಂಡರೆ ನಾವು ಜಗತ್ತಿನ ಅತಿದೊಡ್ಡ ಅನಾಥರಾಗ್ತೀವಿ. ನಮ್ಮ ಕನ್ನಡಿಗರನ್ನು ಅನಾಥರಾಗಲು ಬಿಡದಿರೋಣ. ನಮ್ಮ ಭಾಷೆಯನ್ನು, ನಮ್ಮ ನೆಲವನ್ನು ಉಳಿಸಿಕೊಳ್ಳೋಣ. ನೆನಪಿರಲಿ, ಕಾವೇರಿಯ ನೀರು ನಮ್ಮದು, ಬಿಡದಿಯ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು. ಇಲ್ಲಿ ಕನ್ನಡವೇ ಉಸಿರಾಗಿರಬೇಕು. ಕನ್ನಡವೇ ಕೊನೆಯವರೆಗೂ ಹಸಿರಾಗಿರಬೇಕು. ಈ ವಿಡಿಯೋವನ್ನು ಎಲ್ಲ ಹೃದಯವಂತ ಧೀರ ವೀರ ಕನ್ನಡಿಗರಿಗೆ ಶೇರ್ ಮಾಡಿ. ಬಿಡದಿಗಾಗಿ ಬಾಯಿ ಬಿಡಲು ಪ್ರೇರೇಪಿಸಿ. ಜೈ ಕರ್ನಾಟಕ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.